ಮತ್ತು ಮೂರನೇದು, ಇವತ್ತು ಇಷ್ಟೆಲ್ಲ ಹೇಳ್ತಾರಲ್ಲ, ಕಾವೇರಿ ಬೇಸಿನ್ನು ಇವತ್ತು ಗುಬ್ಬಿಯೂರು ಸೇರಿದೆ, ತುರುವೇಕೆರೆ ಸೇರಿದೆ, ತುಮಕೂರು ರೂರಲ್ ಸೇರಿದೆ, ಕುಣಿಗಲ್ ಸೇರಿದೆ. ನಾವು ಮಾಡಿದಾಗ ತುಮಕೂರು ಬ್ರಾಂಚ್ ಕೆನಾಲ್ ವೈ ಕೆ ರಾಮಯ್ಯನವರು ಉಚ್ಚಮಾಸ್ತಿಗೌಡರು ಕುಣಿಗಲ್ಗೆ ಅಂತ ಮಾಡಿಸಿದ್ದು. ಅವಾಗ ಕುಡಿಲಿಕ್ಕೆ ನೀರು ಅಂತ ಬೇರೆ ತಾಲೂಕರು ಕೇಳಿದಲ್ಲ, ಕುಣಿಗಲ್ಲರು ಔದಾರ್ಯ ತೋರಿಸಿದ್ರು. ಯಾರು ಅದನ್ನ ವಿರೋಧ ಮಾಡಲಿಲ್ಲ. ನನ್ನ ಅಣ್ಣ ತಮ್ಮಂದಿರ ರೈತರುಗಳು ತುಮಕೂರು ಜಿಲ್ಲೆಯಲ್ಲಿ ಇದ್ದಾರೆ, ಅವ್ರಿಗೂ ಸಹ ನೀರು ಬೇಕಾಗಿದೆ, ತೆಗೆದುಕೊಂಡೋಗಿ ಅಂತ ಹೇಳಿದ್ದೆ. ಅಂದ್ರೆ ನಾನು ಹೇಳಿದ್ದೆ ಅಂದ್ರೆ ನಮ್ಮ ಹಿರಿಕರು ಹೇಳಿದ್ದಂಥದ್ದು. ಅದರ ಜೊತೆಗೆ ಇವತ್ತು ಕಾವೇರಿ ಬೇಸಿನಲ್ಲಿ ಇರೋದು ಕೃಷ್ಣ ಬೇಸಿನ್ಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾಕೆ ಯಾರು ಧ್ವನಿ ಎತ್ತಲಿಲ್ಲ? ಸಿರಾದರು, ಚಿಕ್ಕನಾಯಕನಹಳ್ಳಿಯವರು, ಕಲಂಬೆಳದವರೆಲ್ಲ ತೆಗೆದುಕೊಂಡಾಗ ಅದು ಕುಣಿಗಲ್ ತಾಲೂಕಿನ ದೊಡ್ಡತನ. ನಾವ್ಯಾರು ಅದನ್ನ ವಿರೋಧ ಮಾಡಲಿಲ್ಲ. ಆದ್ರೆ ಇವತ್ತಿನ ದಿನ ರಾಜಕೀಯ ಮಾಡ್ತಾರೆ, ನೀರು ತೆಗೆದುಕೊಂಡೋಗಂತ ರಾಜಕೀಯ ಅಲ್ಲ. ತಮ್ಮ ಅಸ್ತಿತ್ವಕ್ಕೆ ಉಳಿಸ್ಕೊಳ್ಳಿಕ್ಕೆ ತಮ್ಮ ಹಿತಾಸಕ್ತಿಗೋಸ್ಕರ ಮುಖಂಡರುಗಳು ಸ್ಥಳೀಯವಾಗಿ ವಿರೋಧ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಿರೋಂಥದ್ದರ ಸಂದರ್ಭದಲ್ಲಿ ಸಹೋದರತ್ವ, ಸಮಬಾಳು ಈ ಒಂದು ಪದಗಳಿಗೆ ಬಹಳಷ್ಟು ಅಪಮಾನ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾನು ಕೊನೆಯದಾಗಿ ಹೇಳ್ತೇನೆ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ಮುಂದೆ ನಾನು ಎಲ್ಲಿಗೆ ಬರ್ಬೇಕು ಹೇಳಿ, ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ತೊಂದರೆ ಏನೂ ಇಲ್ಲ. ನಾನೇನು ಯಾವುದಕ್ಕೂ ಭಯ ಬೀಳಲ್ಲ. ನಾನು ಮೊನ್ನೆನೂ ಸೈಟ್ ವಿಸಿಟ್ ನಾನೇ ಹೋಗಿದ್ದೆ ಒಬ್ನೇ. ಈಗಲೂ ಹೇಳ್ತೀನಿ, ರೈತರನ್ನ ನೀವೆಲ್ಲ ನನ್ನ ಅಣ್ಣ ತಮ್ಮದಿರು, ನೀವು ಪ್ರಚೋದನೆಗೆ ಒಳಗಾಗ್ಬಿಡಿ. ಇವರೆಲ್ಲ ಮುಖಂಡರುಗಳು ದಾರಿ ತಪ್ಪಿಸೋಂಥ ಪ್ರಯತ್ನಕ್ಕೆ ನೀವು ಒಳಗಾಗ್ಬಿಡಿ. ನೀವೇನಿದೆ ಪ್ರಶ್ನೆ ಕೇಳಿ, ನಾನು ಬಂದು ಹೇಳ್ತೇನೆ. ಎಲ್ಲ ತಾಲೂಕಿಗೂ ಅವರಿಗೆ ನಿಗದಿಯಾದಂತ ನೀರನ್ನು ಕೊಡಿಸೋಂಥ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿ ಮಾಡ್ತೀವಿ. ಯಾರು ಎದುರುವಂಥದ್ದಿಲ್ಲ. ಅದೇ ರೀತಿ ಕುಣಿಗಲ್ಗೂ ನ್ಯಾಯ ಒದಗಿಸೋದಂತ ನಾನು ಮಾಡೇ ಮಾಡ್ತೀನಿ. ಇವತ್ತೇನೋ ಯಾರೋ ದೊಡ್ಡ ಬೆದರಿಕೆ ಆಗ್ತಾರೆ, ಇಲ್ಲ ಯಾರೋ ಒಂದು ವ್ಯವಸ್ಥೆಗೆ ಏನೋ ಹೇಳೋದಕ್ಕೆ ನಾನು ಅದಕ್ಕೆ ಬಗ್ಗೋದಿಲ್ಲ. ಪ್ರೀತಿಗೆ ಬಾಗ್ತೀನಿ, ಪ್ರೀತಿಗೆ ನಿಮ್ಗೆ ಸರೆಂಡರ್ ಆಗ್ತೀನಿ. ನಾನು ಅಷ್ಟೇ, ನೀವು 100 ಜನ ಇರಲಿ, 500 ಜನ ಇರಲಿ, ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಕಾರಣಕ್ಕೋಸ್ಕರ ಲಿಂಕ್ ಏನಾದ್ರು ಅವಶ್ಯಕತೆ ಕುಣಿಗಲ್ಗಿದೆ ಅಂತ. ನಾನು ಬಾಲತ್ವದಲ್ಲಿದ್ದೀನಿ. ಇವತ್ತಿನ ದಿನ ಇಷ್ಟು ನಿಮಗೆ ಕಾಡಿಬೇಡಿ ಹೇಳ್ತಾ ಇದ್ದೀನಿ. ಎಲ್ಲ ಹೇಳ್ತಾರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುರೇಶ್ ಗೌಡ್ರು ಇರ್ಲಿಲ್ವಾ? ಕೃಷ್ಣಪ್ಪರ್ ಇರ್ಲಿಲ್ವಾ? ಜ್ಯೋತಿ ಗಣೇಶ್ ಇರ್ಲಿಲ್ವಾ? ICC ಮೀಟಿಂಗ್ ಅಲ್ಲಿ ಇರ್ಲಿಲ್ವಾ? ಅವ್ರು ಹೇಳಿದ್ಕೆ ತಾನೇ ಇದು ತಾಂತ್ರಿಕ ಸಮಿತಿ ಮಾಡಿದ್ದು. ಅವರೆಲ್ಲ ಕೊಟ್ಟಿದ್ದ ರಿಪೋರ್ಟ್ನೆಲ್ಲ ಓದ್ಲಿಲ್ವಾ ಅವರು? ಇವತ್ತು ಹೇಳ್ತೇನೆ, ವೈಯಕ್ತಿಕವಾಗಿ ಕೃಷ್ಣಪ್ಪಣ್ಣ ಆಗ್ಲಿ, ಸುರೇಶ್ ಗೌಡ್ರ ಆಗ್ಲಿ, ಜ್ಯೋತಿ ಗಣೇಶ್ ಆಗ್ಲಿ, ಕುಣಿಗಲ್ ಅನ್ಯಾಯ ಆಗಿದೆ, ನೀವು ತೆಗೆದುಕೊಂಡೋಗಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ರಾಜಕೀಯದ ಬಂದ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಈ ರೀತಿಯ ಪ್ರತಿಪಾದನೆ ಮಾಡೋಂಥದ್ದು ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ನಾನು ಕೈ ಮುಗಿದು ಕೇಳೋಂಥದ್ದು, ಸರ್ಕಾರ ಇವತ್ತು ಬಡವರ ಬಗ್ಗೆ, ರೈತರ ಬಗ್ಗೆ ಚಿಂತನೆ ಮಾಡೋಂಥ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾಗಿದ್ಕೊಂಡು, ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಾಗಿದ್ಕೊಂಡು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ಕೊಂಡು, ಯಾವುದೇ ಕಾರಣಕ್ಕೂ ನಾನು ಒಬ್ಬ ತುಮಕೂರು ಜಿಲ್ಲೆಯ ಶಾಸಕನಾಗಿ ಒಂದು ತಾಲೂಕು ಅನ್ಯಾಯ ಆಗಂತದನ್ನ ಸಹಿಸೋಲ್ಲ ಅನ್ನೋ ಮಾತನ್ನು ಸಹ ಹೇಳ್ತೇನೆ.